ಸಾಕಾಗೋಯ್ತು ನೋಡಿ. ಏನು ಯಾಕೆಂದ್ರೆ ಇವ್ರನ್ನ ಒಟ್ಟು ಮಾಡುದು ಅಂತ ಹೇಳಿದ್ರಿ ಈ ಕಪ್ಪೆ ತುಲಾಭಾರ ಮಾಡದಾಗೆ. ಯಾಕೆಂದ್ರೆ ಒಬ್ರಿಗೆ ಹೋಗಿ ಹೇಳಿದೆ ಯಜಮಾನರು ಬರ್ಲಿಕ್ಕೆ ಕೇಳಿದ್ದಾರೆ ಬರ್ಬೇಕಂತ ಅಂತ ಹೇಳಿದ್ದು ಸಂತೋಷದಲ್ಲಿ ಓಡಿದ್ರು. ಉಟ್ಕೊಂಡು ಬಂದು ಸೀರೆ ಸರಿ ಆಗ್ಲಿಲ್ಲ ಅಂತ ಮತ್ತೆ ಹಿಂದೋದ್ರು. ಅವ್ರನ್ನ ಕರ್ಕೊಂಡು ಈಚೆವ್ರಿಗೆ ಹೇಳಿದ್ರೆ ಈಚೆವ್ರು ಹಾಗೆ ಈ ಕಪ್ಪೆ ತುಲಾಭಾರ ಮಾಡುದು ಅಂದ್ರೆ ಗೊತ್ತುಂಟಾ? ಏನು ಅದು ಗೊತ್ತಿಲ್ಲ ನಿಮ್ಗೆ? ಅಲ್ಲ ಇಷ್ಟು ದೊಡ್ಡ ಜನ ನೀವು ಒಂದು ಕಪ್ಪೆ ತುಲಾಭಾರ ಮಾಡುದು ಅಂದ್ರೆ ಗೊತ್ತಿಲ್ಲ ಅಂದ್ರೆ ನೀವು ಸಣ್ಣಿದ್ದಾಗ ಆ ಕೆಲಸ ಮಾಡ್ಲಿಲ್ಲ ಬಹುಶಃ. ನೋಡಿ ಕಪ್ಪೆಯನ್ನು ತಕ್ಕಡಿಲಿ ಇಡುದು, ತೂಗಬೇಕು ಅಂತ ಒಂದು ಕಪ್ಪೆ ತೆಗೆದು ಈ ಕಡೆ ಇಡಿ, ಮತ್ತೊಂದಕ್ಕೆ ಆಚೆ ಕೈ ತೆಗೆದು ಹಾಕಿ ತೆಗೆದು ಆಚೆ ಕಡೆ ತಕ್ಕಡಿಲಿ ಇಡುವುದ್ರೊಳಗೆ ಈಚೆ ಇದು ಪುಸುಕ್ಕ ಹಾಕ್ತದೆ. ಹಾಗೆ ಹಾರುವುದಿಲ್ಲ, ಉಪ್ಪು ನೀರು ನಮಗ್ ಬಿಡ್ತದೆ, ಅದು ಮುಂದೆ ಹಾರ್ತದೆ, ನಮಗೆ ಲಾಭ ಅಷ್ಟೇ. ಅದು ಒಂದು ಈಚೆ ಕೈ ಹಾಕುದ್ರಲ್ಲಿ ಈಚೆ ಹಾರ್ತು ಅಂದ್ರೆ ಕಪ್ಪೆ ತುಲಾಭಾರ ಮಾಡುದು ಹೆಮ್ಮಕ್ಕಳು ಒಟ್ಟು ಮಾಡುದು ಹಾಗೆ ಅಂತ ಸತ್ಯ ವಿಷಯ ಗೊತ್ತಾಯ್ತು. ಅದಕ್ಕಾಗಿ ನೋಡಿ ಅರಮನೆ ಅಂಗಡದ ಬಂದಿದ್ದೇನೆ, ಇಲ್ಲೇ ಕೂರ್ತೇನೆ, ಎಲ್ಲ ಇಲ್ಲಿಗೆ ಬರ್ಬೇಕು ಅಷ್ಟು ವ್ಯವಸ್ಥೆ ಮಾಡ್ತೇನೆ. ಅಮಾಯ್ ಓ ಅಮಾಯ್ ಅಮಾಯ್ ಓ ಜೀವ ಹೋದ್ಮೇಲೆ ಬೊಬ್ಬೆ ಹಾಕುದು ಯಾಗಮ್ಮ? ಮತ್ತೆ ಯಮ 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 ಅಂತ ನಾನು ಯಮ ಅನ್ನ ಅಂತೆ ಅಲ್ಲ? ಇಲ್ಲಪ್ಪ ಹೇಳಿದ್ದೆ ಯಾರು? ಮತ್ತೆ ಯಾರು ಹೇಳಿ? ಇಲ್ಲ ಹೇಳುದಕ್ಕೆ ನೀವೇ ಸಾಕ್ಷಿ. ನಾ ಯಮ ಅಂತ ಹೇಳಿದ್ದಿದ್ರೆ ನೀವು ಬರ್ತಿದ್ರಾ? ನೀವು ಬರ್ಲಿಲ್ಲ ಬಂದಿದ್ದೀರಿ ಅಂದ್ರೆ ನಾ ಯಮ ಅಂತ ಹೇಳಿದ್ದಲ್ಲ ಅಂತ ಅರ್ಥ. ಯಾಕೆಂದ್ರೆ ನೀವು ನಮಗೆ ಅಮ್ಮನೆ ಬಿಟ್ರೆ ಯಮ ಅಲ್ಲ. ಹೌದಾ? ಅವಸರದಲ್ಲಿ ಹಾಗಾದದ್ದು ಅದು ಆದದ್ದು ಮೋಸ ಭಾವನೆಯಲ್ಲಿ ನೀವು ಅಮ್ಮನೆ ಅಮ್ಮನೆ ಮುಂದೂ ಹಾಗೆ ಹಿಂದೂ ಹಾಗೆ ಈಗಂತೂ ಹಾಗೆ. ಯಮ ಆದದ್ದು ಹೇಗೆ? ಓ ಅಮ್ಮ ಅಂದೆ, ನಿಮ್ಗೆ ಹೂ ಇಲ್ಲ ಹಾ ಇಲ್ಲ, ವಾಮು ಅಂದೆ ಸ್ವಲ್ಪ ಗಟ್ಟಿಯಾಗಿ, ಆಗ್ಲೂ ಸುದ್ದಿ ಇಲ್ಲ. ಮೂರನೇ ಸಲ ಇದ್ದಷ್ಟು ಶಕ್ತಿ ಗೂಡಿಸ್ಕೊಂಡು ಓ ಅಮ್ಮ ಹೇಳಿದ್ದು ನಿಮ್ಗೆ ಓ ಯಮ ಆಯ್ತು. ಯಮ ಆಗಿ ಕೇಳಿತು. ಅಮ್ಮ ನಿಮ್ಗೆ ಇಷ್ಟು ಬೇಡ ಯಮನ್ ನೆನಪದ್ದು ಯಾಕೆ? ಅಲ್ಲಲ್ಲ ನಾಲ್ಕು ಹೋಗಿದ್ದು ಹೀಗೆ ನಾವು ಭಾವಿಸಿದ್ದಾಗಲ್ಲ ನಿನಗೆ ನೆನಪಾಯ್ತು ನಮಗೆ ಕೇಳಿತದು ಅಂತ. ಹಾಗೆ ತಾಯಿ ಇದು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ. ಏನಷ್ಟು ಅವಸರ? ಅನುಸರ ಅಂದ್ರೆ ನಿಮಗೆ ಜಲಕ್ರೀಡೆ ವನವಿಹಾರ ಮಾಡ್ಲಿಕ್ಕೆ ಮನ್ಸುಂಟಾ? ಮನಸ್ಸುಂಟಪ್ಪ. ಹೌದು. ಹಾಗಿದ್ರೆ ನನ್ನೊಟ್ಟಿಗೆ ಬನ್ನಿ. ಎತ್ತಿನ ಕೈಗೆ 74 ಬಾರಿಸೇನು? ಏನ್ ಹೇಳುದ? 72 ಮಾಡಿದ್ದು 74. ಹೌದು. ಏನು ಹೇಳುದೇನು? ನಿನ್ನಂತವನೊಟ್ಟಿಗೆ. ಹೌದಮ್ಮ. ನಾವ್ಯಾರು? ನಮ್ಮ ಯೋಗ್ಯತೆ ನಿನ್ನ ಹಣೆ ಬರ ಏನ? ಆದ್ರಿಂದಲೇ ನನ್ನಂತವನೊಟ್ಟಿಗೆ ಬರ್ಬೇಕು ನೀವು. ನಿಮ್ಮ ಯೋಗ್ಯತೆಗೆ ಸರಿಯಾದವ್ರ ಒಟ್ಟಿಗೆ ಹೋದ್ರೆ ಈ ನೀವು ಎಣಿಸ್ಕೊಂಡಾಗೆ ಬೇರೆಯವ್ರಿಗೆ ಎಣಿಸ್ಲಿಕ್ಕೆ ಸಾಧ್ಯತೆ ಉಂಟು. ನೀವು ನಮಗೆ ತಾಯಿಂದಿರು, ನಾವು ಮಕ್ಕಳಿದ್ದಾಗ ನಮ್ಮೊಟ್ಟಿಗೆ ಬರ್ಬೇಕು ಅಂತ ಹೇಳಿದ್ದೆ ಯಾಕೆ? ನಮ್ಗೆ ಅವ್ರ ತಂದೆಯವರಿದ್ದಾಗೆ, ನಿಮ್ಮ ಯಜಮಾನರು ಅವರಿದ್ದಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಜಲಕ್ರೀಡೆ ವನವಿಹಾರ ಆಡ್ಲಿಕ್ಕೆ ಮನಸ್ಸಿದ್ರೆ ಅವರಿದ್ದಲ್ಲಿ ಹೋಗ್ಲಿಕ್ಕೆ ನನ್ನ ಒಟ್ಟಿಗೆ ಅಲ್ಲಿಗೆ ಬರ್ಬೇಕು. ಕರೆದುಕೊಂಡು ಬರೋದಕ್ಕೆ ತಾಯಿಯನ್ನು ಮಗ ಆದವ ಕರೆಯುವುದು ಹೀಗೆ ಅಲ್ವಮ್ಮ? ಅವ ಬಂದು ಏನೇನೋ ಹೇಳಿದ. ನಮ್ಮವ್ರು ಅವರೇ ಕಳಿಸಿಕೊಟ್ಟಿದ್ದೇನೆ. ಹೌದು, ಏನೇನೋ ಹೇಳಿದ ಸ್ವಾಮಿ. ನೋಡಿದ್ರ ಅಲ್ಲ ಏನೆಲ್ಲ ಹೇಳುವ ಜನ ಅಲ್ಲ. ಅವ ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನನ್ಗೆ ಗೊತ್ತು. ಅದಕ್ಕೆ ನನಗೆ ಅಂಬೈತಾರೆ ಹೇಳಿದ್ದು. ಅದಕ್ಕೆ ನಾನು ಏನೇ ಹೇಳಿ ಅಮ್ಮನ ಹತ್ರ ಅವತ್ತು ನಾವು ಬಯಸ್ಕೊಳ್ಳುದೆ. ಒಂದ್ 2 ತೆಂಗಿನಕಾಯಿ ಬಯಸ್ಕೊಳ್ಳಿಲ್ವ ನಾನು? ಸ್ವಾಮಿ ಅವ ಹೇಳಿದ್ದು ಬಿಡಿ. ಆದ್ರೆ ಶಂಕರಿಂದ ಬಂದ್ರೆ ತೀರ್ಥ ನಾವೇ ಹೇಳಬೇಕು. ಶಂಕರಿಂದ ಶರಜ ಮುಖಿಯಾರ ಕೇಳಿ ಶರಜ ಮುಖಿಯಾರ ಕೇಳಿ ಶರಜ ಮುಖಿಯಾರ ಕೇಳಿ ಶರದೋಳಾಡಲು ಇಂದು ಶರದೋಳ್ ಆಡಲು ಇಂದು ಶರದೋಳ್ ಆಡಲು ಇಂದು ಶರದೋಳ್ ಆಡಲು ಇಂದು ಹರುಷಗೊಂಡಿದೆ ಮನವು ಹರುಷಗೊಂಡಿದೆ ಮನವು ಅರುಗಿ ನಿಮ್ಮಿದವ
ಸ್ವಾಮಿ ನನ್ನ ಮನದಲ್ಲಿದ್ದೇನೆ ವಲ್ಲಭ. ಈ ಸಮಯ ಯಾಕೆ ಕಳಿಸಿದ್ದೇನೆ ಅವು ಹೇಳಿರಬಹುದು ಅದು ಕೇಳುವ ಆಸೆ ನೋಡಿದಿರಲ್ಲಿ ಹೌದು, ಏನು ಹರಿತಿರುವುದಂತಹ ನದಿ ನರ್ಮದಾ ನದಿ, ಆ ಕಡೆ ನೋಡಿದಿರಲ್ಲ ಸುಂದರವಾದ ಸುಂದರವಾದಂತಹ ವಾತಾವರಣ. ಈ ವಾತಾವರಣದಲ್ಲಿ ನಿಮ್ಮ ಜೊತೆಯಲ್ಲಿ ವಿಹಾರ ಜಲಕ್ರೀಡೆ ಆಡೋಣ ಮಾಡೋಣ ಎನ್ನುವ ಆಸೆಯಿಂದಾಗಿ ನಿಮ್ಮನ್ನು ಕರೆಸಿದ್ದೇನೆ. ನಿಮ್ಮ ಅಭಿಪ್ರಾಯ ಏನು ಸ್ವಾಮಿ? ಬರುವೆವು ಜಲ ಕೇಳಿ ಈಗ ನಾಭೂಪ ಬರುವೆವು ಜಲ ಕೇಳಿ ಈಗ ನಾಭೂಪ ಬರುವೆವು ಜಲ ಕೇಳಿ ಈಗ ನಾಭೂಪ ತಡವೇಕೆ ಹೊರಡುವ ಮನ್ಮನ ಪ್ರೀತ ತಡವೇಕೆ ಹೊರಡುವ ಮನ್ಮನ ಪ್ರೀತ ಹೊರುಷದಿ ಜಲ ಕೇಳಿ ಕೈಯುವ ನಾವು ಹೊರುಷದಿ ಜಲ ಕೇಳಿ ಗೈಯುವ ನಾವು ಮಧುಮಾಸ ಸೊಬಗನು ಈ ಕ್ಷಿಪವಲಭೋ ಮಧುಮಾಸ ಸೊಬಗನು ಈ ಕ್ಷಿಪವಲವು ಮಧುಮಾಸ ಸೊಬಗನು ಈ ಕ್ಷಿಪವಲವು ಹೊರುಷದಿ ಜಲ ಕೇಳಿ ಕೈಯುವ ನಾವು ಮಧುಮಾಸ ಸೊಬಗನು ಈ ಕ್ಷಿಪ ಬಲವು ಬಲವು ಸ್ವಾಮಿ, ಹಾ ನೋಡ ಆ ಸ್ವರ ಕೇಳಿದೆ ಅಯ್ಯಪ್ಪ ಸ್ವರ ಅಂದ್ರೆ ಸ್ವರ ಸ್ವರ ಸ್ವರನೇ ಹೌದೌದು. ಎಷ್ಟು ಮಧುರವಾಗಿದೆ ಕಿವಿಗೆ ಎಷ್ಟು ಇಂಪು ಈ ತಂಪು ಸ್ವರ ಅಂದ್ರೆ ಯಾವ ಶ್ರುತಿಗೂ ಸೇರ್ತದೆ ಒಡೆಯ. ಅದೇ ಅದೇ ಮಹತ್ವ ಮಹತ್ವ. ಹಾ. ಸ್ವಾಮಿ, ಹಾ. ದಿಗ್ವಿಜಯಕ್ಕೆ ಹೋದವ್ರು ನೀವು. ಹೌದು. ಆ ಕಡೆಯಲ್ಲಿ ಬರ್ತೀರೋ ಈ ಕಡೆಯಲ್ಲಿ ಬರ್ತೀರೋ ಎನ್ನುವುದಾಗಿ ನಿರೀಕ್ಷೆಯಲ್ಲೇ ಇದ್ದಳು ನಾನು. ನಾನು ಎಲ್ಲ ಕಡೆಯಲ್ಲಿ ಬರುವಲ್ಲಪ್ಪ ಹಾಗೆ ಹಿಂದ್ಗಡೆಗೆಲ್ಲ ಆಲೋಚನೆ ಮಾಡ್ಬೇಡಿ ನೀವು. ಅಲ್ಲ, ಹಾ. ನೀವು ದಿಗ್ವಿಜಯಕ್ಕೆ ಹೋಗಿ ಅದೆಷ್ಟೋ ದಿನಗಳ ಕಳೆದು ಹೋಗಿದೆ. ಆ ನಿರೀಕ್ಷಿತ ದೃಷ್ಟಿ ಇವಳಲ್ಲಿದೆ ಹೌದು. ಹಾಗೆ ಹಾಗೆ ಹಾಗಾಗಿ ಭಾವನೆ ಹೀಗೆ. ಹೌದು ಅದ್ರಲ್ಲೂ ಇವತ್ತು ನೀವು ಹಾ. ಜಲಕ್ರೀಡೆಗೆ ವನವಿಹಾರಕ್ಕೂ ಬರ್ತೀಯಾ ಅಂತ ಕೇಳ್ತಾ ಇದ್ದೀರಲ್ಲ, ಹೌದು. ಕೇಳುವ ಅಗತ್ಯವೇ ಇಲ್ಲ. ಅದೇ ಬರುವುದೇ ಇಲ್ಲ ಅಂತ ಆಯ್ತು. ನೀವು ಬಿಡು. ನಾ ಹೇಳ್ದೆ ಹೌದಾ ಅಂಬೈತ್ರ ಇದ್ದದಕ್ಕೆ ನಾನು ಎಲ್ಲ ಆಸೆ ಇತ್ತು ನಿಮ್ಗೆ ಹೇಳ್ಕಸಿದ್ದೀರಲ್ಲ ಮಾರಾಯ. ನಿಮ್ಗಿತ್ತು ಅವ್ರಿಗೂ ಇರ್ಬೇಕಲ್ಲ. ಅವ್ರು ಮಾಡ್ತಿಲ್ವಾ ಸ್ವಾಮಿ ಹಾಗೆ ಹೇಳಿದ್ದಲ್ಲ, ಮತ್ತೆ? ನಿಮ್ ಜೊತೆಲಿ ಬರ್ತೇನೆ ಅಂತ ಹೇಳಿದ್ ನಾನು. ಓ ಇದು ಮಾರಕಲ್ಲ ಇದು ಪೂರಕ. ಭಾವಾವೇಶವೇ ಹಾಗೆ ನೀವು ಕೇಳಿದ್ ಹೇಗಾಯ್ತು ಗೊತ್ತಾ? ಹಾ. ಹೋಳಿಗೆ ಜಾರಿ ತುಪ್ಪಕ್ಕೆ ಬಿದ್ದಾಗಾಯ್ತು. ಹೌದು ಏನು ಸ್ವಲ್ಪ ಗಂಟ್ಲು ಕೆರ್ಸ್ತಾ ಇದ್ರು ಬಹಳ ಉಪದ್ರ. ತಿನ್ನುವಾಗ ಆಲೋಚನೆ ಮಾಡಿ. ಹಾ, ಹಾ, ಹಾ. ಸ್ವಲ್ಪ ಸಕ್ರಿಯ ಸೇರಿಸಿ ಬಹಳ ಒಳ್ಳೆಯದು ಅಲ್ವಾ? ಹಾ. ನಿನ್ನ ಅಭಿಪ್ರಾಯ ಸ್ವಾಮಿ ಹಾ ನನ್ನನ್ನು ಕೇಳುವುದೇ ಬೇಡ. ಅವ್ರದ್ದು ಹಾಗೆ ಇದು 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 ಒಂದೇ ಏನ ಇದು ಆಗಲ್ವ ಹಾ. ಅಂದ್ರೆ ಹಾ. ವಿರುದ್ಧವಾಗಿ ಹೇಳುವುದಿಲ್ಲ ಅಂತ. ಹಾಗೆ ವನವಿಹಾರ ಜಲಕ್ರೀಡೆ ಅಂದ್ರೆ ಬಹಳ ಪ್ರಿಯವಾದದ್ದು ನನಗೆ. ಆಗ ಹೋಗ್ಬೇಕಂತ ಮನಸ್ಸಾಗುವುದುಂಟು. ಹೌದು. ಆದ್ರೆ ಯಾರೊಟ್ಟಿಗೆ ಹೋಗುದು? ನೀವು ಅಲ್ವಾ ನೀವಿರುವುದಿಲ್ಲಲ್ಲ. ಹೌದು. ನೀವು ಮನುಷ್ಯ ಆದಾಗ ನೀವಿರುವುದಿಲ್ಲ. ಆಗುತ್ತೆ ಆ ಪತ್ರ ದೇವರಿಗೆ. ಇನ್ನು ಈ ಹೆಣ್ಮಕ್ಳು ಕೂಡಿಕೊಂಡು ಹೋಗ್ಬಹುದು. ಆದ್ರೆ ಅದು ನಿಮ್ಮೊಟ್ಟಿಗೆ ಹೋದ ಸಂತೋಷ ಕೊಟ್ಟೀತ ಹೇಳಿ. ಜಲ ಕ್ರೀಡೆ ಅಂತ ಆಗುದಿಲ್ಲ ಅದು ಸ್ವಜಾತಿ
ಜಾತಿ ಬಾಂಧವ್ಯ ಎಷ್ಟಂದ್ರೂ ಅಷ್ಟೇ. ಇನ್ನು ಮತ್ತೆ ಅವ್ರನ್ನ ಒಟ್ಟು ಮಾಡುವುದು ಕಷ್ಟ. ಇನ್ನು ನೀವಾಗಿ ಅವ್ರನ್ನೆಲ್ಲ ಒಟ್ಟು ಹಾಕಿದ್ದೀರಿ, ಜೊತೆಯಲ್ಲಿ ನಮ್ಮನ್ನು ಆಹ್ವಾನಿಸ್ತಾ ಇದ್ದೀರಿ. ಖಂಡಿತವಾಗಿ ನೀವು ಕರೆದದಂದ್ರೆ ಹಾಗಾಯ್ತು, ಓಡಿ ಹೋಗುವನನ್ನು ದೂಡಿ ಬಿಟ್ಟ ಹಾಗಾಯ್ತು. ಗಂಡಂತ್ರೆ ಒಡೆಯ. ಏನಾಯ್ತು? ಯಾವಾಗ್ಲೂ ಓಟಗಾರನಿಗೆ ಅಥವಾ ಓಡುವವರಿಗೆ ಅವರದ್ದೇ ಆದಂತ ಒಂದು ಲಯ ಅಂತಿರ್ತಾರೆ. ಆ ನಿರೀಕ್ಷೆ ತಪ್ಪಿ ಅದರಲ್ಲಿ ಓಡ್ಬೇಕು ಅನ್ನೋ ಹಿಂದೆ ನಿಂತು ದೂಡಿದ್ರೆ ಅವ್ನು ಮುಗ್ಗರಿಸೇ ಬೀಳುದು. ಪರಿಸ್ಥಿತಿ ಹಾಗಣ ಏನು ಹಾಗಲ್ಲ, ಅಂದ್ರೆ ಪೂರಕವಾದ ಹಾಗಾಯ್ತು ಅಂತ. ಹಾಗೆ ನಿತ್ಯ ಬಂದವನನ್ನು ಹಾಸಿಗೆ ತಳ್ಳಿದ ಹಾಗಾಯ್ತು. ಹಾಗೆ ಅಂದ್ರೆ ಸಮತೋಲನ ಸ್ವಲ್ಪ ಹಿಂದಾದವರನ್ನು ಮುಂದೆ ಮಾಡಿದಾಗ ಬಹಳ ಒಳ್ಳೇದು. ಅದಕ್ಕೆ ಈಗ ರೋಗಿ ಬಯಸಿದ್ದದೆ ವೈದ್ಯ ಕೊಟ್ಟದ್ದು. ಅಪಶಕ್ರದ ಹಕ್ಕಿ ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ಹಾರುವ ಎತ್ತಿನ ಹಣೆ ಮೇಲೆ ಹೊಡೆದಾಳೆ. ಒಡೆಯ ಇದು ತಾವು ಹೊರಟಿದ್ದೀಯಾ? ಹೌದು. ನಾ ಯಾವತ್ತು ನಿಮ್ಮ ಹತ್ರ ಹೇಳ್ಬೇಕು ಹೇಳುದು? ಯಾವುದು ಅದು ಇಲ್ಲ ನಮ್ಮಲ್ಲಿ. ಅವ್ರಲ್ಲ ಒಡೆಯ ವಿಷಯ. ನಾನು ಏನೇ ಕೇಳುತ್ತಿದ್ರು ನಿಮ್ಮ ಹತ್ರ ಏನು ವಿನಯ, ಏನು ವಿಧೇಯ, ಏನು ಅಭಿನಯ. ನಾವು ಹೀಗೆ ಹೇಳ್ಕೊಳ್ಳುದು ನಿಮ್ಮ ಹತ್ರ ಬಯಸ್ಕೊಳ್ಳುದು. ಅಲ್ಲ ಒಡೆಯ, ನೀವು ಹೊರಟಿದ್ದೀರಿ. ಹೌದು. ನೀವು ಮನಸ್ಸು ಮಾಡಿ ಹೊರಟಿದ್ರೆ ನಿಮಗೆ ಬೇಕಾದಷ್ಟು ಜನ ಇದ್ದಾರೆ ಆಚೆ ಈಚೆ. ಹೌದು. ಮನೆಗದಿಗೆ ಮನೆಯವರು, ಮುದಿಗದಿಗೆ ಮನೆಯವರು. ಎರಡನೇ ಬಾರಿ ಹೇಳಿದೇನು? ಮನೆಗದಿಗೆ ಮನೆಯವರು, ಮುದಿಗಜ್ಜಗ ಮನೆ. ಯಾರು? ನಿಮ್ಮನೆ ಹೆಸರಲ್ಲಿ ಇಲ್ಲಿ ಹೇಳುದೆ ಯಾರಿದ್ದಾರೆ? ಎಂತ ಮಾತು, ನಿಮ್ಮ ಒಟ್ಟಿಗೂ ಒಂದು ಮುದಿಗದಿಗೆ ಮನೆಯಲ್ಲ. ನಿಮ್ಮ ಒಟ್ಟಿಗೆ ಇಲ್ಲಪ್ಪ. ಹಾಗೆಲ್ಲ ಇದು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗಿದೆ. ಮನೆಯರು ನಂಗೆ ಆ ಶಬ್ದ ಎಲ್ಲ ಸಿಕ್ಲಿಲ್ಲ. ಮೊದಲ ಗಜಗ ಮನೆಯರು ಹೊರಟಿದ್ದೀರಿ. ಹಾಗೆ ಒಡೆಯ, ನನಗೂ ಒಂದು ಮನಸ್ಸು ಉಂಟಲ್ಲ ಒಡೆಯ. ಅವಕಾಶ ಕೊಟ್ಟರೆ ನಾನು ಒಂದು ಬರ್ಬೇಕು. ಅವಕಾಶ ನೀನೇ ಕಲ್ಪಿಸಿಕೊಳ್ಬೇಕು, ನಾವು ಕೊಡುವ ಹಾಗೆ ಅಲ್ಲ. ನಾವು ಹೋದ್ರೆ ನಾವು ಕಲ್ಪಿಸ್ಕೊಳ್ತೆ, ಆದ್ರೂ ನೀವು ಹೂ ಅಂದ್ರೆ ನಂಗೆ ಒಂದು ಜಲ ಕರಡಿ ಬಿಡುವಂತ ಮನಸ್ಸು ಉಂಟು ಒಡೆಯ. ಕೌಡ ಹೋಗು, ಇಲ್ಲಿ ಬೇಡ. ನೀವ್ ಮಾಡಿದ್ದು ನಾನು ಈ ನೀನು ಒಬ್ಬನೇ ಹೋದ್ರೆ ನೀ ಅಂತ ಆಗ್ತದೆ ನೋಡಿ, ಸ್ವಲ್ಪ ವಿಚಾರ ಮಾಡು. ಅದು ಅನುಕೂಲ ಉಂಟು, ನಂಗೆ ತಾಪತ್ರ ಇಲ್ಲ. ನಮ್ಮನೆಯವರು ಕರ್ಕೊಂಡು ಬರ್ತೇನೆ. ನಾನು ಪುಣ್ಯಾತ್ಮ ನಿಮ್ಮನೆಯವರು ಬರೋ ಸ್ಥಿತಿಯಲ್ಲಿಲ್ಲ. ಅದ್ ನಮ್ಮ ಅಪ್ಪಯ್ಯ ಈಗ್ಲೂ ಆಗ್ಲೋ ದಾಚಾರದ ಹೇಳು ಸುಖ ಇಲ್ಲ. ನಮಗ್ ಪೋಯಿ ಕೊಟ್ಟದ್ದೆಲ್ಲ ಅವ್ರಿಗೆ ಆಯ್ತು. ಅಪ್ಪರ ಸುದ್ದಿ ಅಲ್ಲ, ನಿಮ್ಮನೆಯವರು ಹೀಗೆ ಸುಧಾರಿಸ್ಕೊಳ್ಳೋ. ನಾನಾದ್ರೆ ನಿಮ್ಗೆ ಅಂತ ತಲೆ ಬಿಚ್ಚಿ ಮತ್ತೆ ನಿಮ್ಗೆ ಸಿಗುತ್ತಿಲ್ಲ. ನನ್ನ ಹೆಂಡತಿ ತವ್ರ ಮನೆ ಹೋಗಿದ್ದಾಳೆ, ಹಡ್ದಿದ್ದಾಳೆ. ಹೋಗಿದ್ದಾಳೆ ಮತ್ತ ಅಂತ ಹಸಿ ಹಸಿ ಬಾಳಂತಿಯನ್ನು ಕರೆದುಕೊಂಡು ಬಂದಿ ನೋಡಿ ಒಡೆಯ, ನಂಗೆ ಇದೇ ಆಗುದಿಲ್ಲ. ಈಗ ಹೇಳಿದ್ದು ಅದು ತವ್ರ ಮನೆ ಹೋಗಿದ್ದಾಳೆ, ಹಡ್ದಿದ್ದಾಳೆ. ಹೆಂಡತಿ ಹಡ್ದಿದ್ದಾಳೆ ಅಂತ ಹೇಳಿದ್ದೇನಾ? ಅಲ್ಲಪ್ಪ, ಹೆಂಡತಿಯ ತಾಯಿ ಹಡ್ದಿದ್ದಾಳೆ. ಮುದುಕಿ ಅಲ್ಲ, ಅವ್ರ ಗಟ್ಟಿದ್ರು. ಅದು ಹೇಳುದಕ್ಕ ಇಲ್ಲ. ಅವ್ರದ್ದು ಇನ್ನು ಸತ್ಫಲ ಕೊಡುದು ಮುಗಿಯಲಿಲ್ಲ. ನಮ್ಮ ಅತ್ತೆಗೆ ಎಲ್ಲ ಗಂಡು ಮಕ್ಕಳ ಕೊನೆಯವಳು ನನ್ನ ಹೆಂಡತಿಯ ಮಗಳು. ಅವ್ರು ಬಾಳಂತನಕ್ಕೆ ಇವಳೇ ಹೋಗ್ಬೇಕು. ಈ ಪರಿಸ್ಥಿತಿಯಲ್ಲೂ ಇವಳಲ್ಲಿ ಹೋಗಿದ್ದಾಳೆ. ಆದ್ರೂ ನಾನು ಈ ಸಂದರ್ಭದಲ್ಲಿ ಬಹಳ ದೂರ ಅಲ್ಲದೆ ಹೋಗಿ ತಕ್ಷಣ ಕರೆಸ್ಕೊಂಡ್ ಬರ್ತೇನೆ. ಮತ್ತೆ ಇವಳು ಹಡ್ದದ್ದಲ್ಲ, ಇವಳು ಎಂತ ಕಥೆಯ ನಂಗೆ ಇನ್ನೂ ಸರಿ ಅದನ್ನ ಹೋಗಿ ಬರ್ತೇನೆ. ಬದಿ ಮಾಡುದಿಲ್ಲ.